There is a very important verse in the Old Testament in 1 Samuel chapter 16. ಹಳೆ ಒಡಂಬಡಿಕೆಯಲ್ಲಿ ಬಹಳ ಮುಖ್ಯವಾದ ಒಂದು ವಚನವಿದೆ. 1 ಸಾಮುವೇಲ 16ರಲ್ಲಿ 1 Samuel 16 verse 7. 16:7ರಲ್ಲಿ ಈ ವಚನವಿದೆ. The last part, ಕಡೆಯ ಭಾಗ, man looks at the outward appearance, but God looks at the heart. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂತನಾಗಿದ್ದಾನೆ. This is a very important verse. You must always remember. ಇದು ಬಹಳ ಮುಖ್ಯವಾದ ವಚನ. ನೀವು ಎಲ್ಲರೂ ಯಾವಾಗಲೂ ನೆನಪಿಟ್ಕೊಳ್ಬೇಕಾಗಿದೆ. We spoke about that yesterday. ಅದರ ವಿಷಯವಾಗಿ ನಾವು ನಿನ್ನೆ ಮಾತಾಡಿದ್ವಿ. That it's the inside that God looks at. God looks at the inside. ದೇವರು ಒಳಗಿನ ಭಾಗವನ್ನ ನೋಡ್ತಾರೆ ಅಂತ. One day when Jesus comes, ಒಂದು ದಿವಸ ಯೇಸು ಸ್ವಾಮಿ ಬಂದಾಗ he's going to judge everybody. ಎಲ್ಲರನ್ನೂ ನ್ಯಾಯ ತೀರ್ಮಾನ ಮಾಡ್ತಾರೆ. The Bible says in Hebrews chapter 9, ಹಿಬ್ರಿಯ 9ರಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, and verse 27, 27ನೇ ವಚನದಲ್ಲಿ, it is appointed to men once to die, and after that the judgment. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. There's nobody who's going to escape that judgment. ಆ ಒಂದು ನ್ಯಾಯ ತೀರ್ಮಾನವನ್ನ ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. Every human being is going to be judged for everything they did on this earth. ಪ್ರತಿಯೊಬ್ಬ ಮನುಷ್ಯರು ತಾನು ಮಾಡಿದ್ದಕ್ಕೆ ಲೆಕ್ಕ ಕೊಡಬೇಕಾಗಿದೆ. And everything we have done in our life is stored in our memory. ನಾವು ಮಾಡಿದ್ದೆಲ್ಲವೂ ನಮ್ಮ ಮನಸ್ಸಿನಲ್ಲಿ, ಜ್ಞಾಪಕದಲ್ಲಿ ತುಂಬಿಸಲ್ಪಟ್ಟಿದೆ. From the time you were born, ನೀವು ಹುಟ್ಟಿದಂದಿನಿಂದ everything that you did and spoke and thought is in your memory. ನೀವು ಮಾಡಿದ್ದು, ನೋಡಿದ್ದು, ಹೇಳಿದ್ದು ಎಲ್ಲ ನಮ್ಮ ಜ್ಞಾಪಕದಲ್ಲಿ ತುಂಬಿಸಲ್ಪಟ್ಟಿದೆ. Other people don't know, but you know. ಬೇರೆಯವರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿಮಗೆ ಗೊತ್ತಿದೆ. If your memory is weak, you may not remember some of those things in the past, but it is there. ನಿಮಗೆ ಜ್ಞಾಪಕದ ಬಲಹೀನತೆ ಇದ್ರೆ ನಿಮಗೆಲ್ಲ ನೆನಪಿಗೆ ಇಲ್ಲದೆ ಇರ್ಬೋದು, ಆದ್ರೆ ಅದು ಅಲ್ಲೇ ಇದೆ. So we can say in your memory a recording is going on of everything that you did. ನಾವು ನಮ್ಮ ಜ್ಞಾಪಕದಲ್ಲಿ ಅದು ಎಲ್ಲ ತುಂಬಿಸಲ್ಪಡ್ತಾ ಇದೆ. ನಾವು ಏನೆಲ್ಲ ಮಾಡ್ತಾ ಇದೀವಿ ಅದನ್ನೆಲ್ಲ. You see that video camera, it's recording everything that's going on here. ಆ ಒಂದು ವಿಡಿಯೋ ಕ್ಯಾಮರಾವನ್ನು ನೋಡಿ ನಾವು ಇಲ್ಲಿ ನಡೆಸ್ತಾ ಇರೋ ಎಲ್ಲವನ್ನು ಅದು ರೆಕಾರ್ಡ್ ಮಾಡ್ತಾ ಇದೆ. Not just my words, but our actions. ನನ್ನ ಮಾತುಗಳು ಮಾತ್ರ ಅಲ್ಲ, ನಾವು ಮಾಡ್ತಾ ಇರೋ ನಡತೆಗಳನ್ನು ಕೂಡ ಅದು ರೆಕಾರ್ಡ್ ಮಾಡ್ತಾ ಇದೆ. That video camera cannot record my thoughts. ಆದ್ರೆ ಈ ವಿಡಿಯೋ ಕ್ಯಾಮರಾ ನನ್ನ ಯೋಚನೆಯನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But in my memory there is a video camera. ನನ್ನ ಜ್ಞಾಪಕದಲ್ಲಿ ಆ ಒಂದು ವಿಡಿಯೋ ಕ್ಯಾಮರಾ ಇದೆ. That is recording everything. ಅದು ಎಲ್ಲವನ್ನೂ ತುಂಬಿಸ್ಕೊಳ್ತಾ ಇದೆ. My thoughts, ನನ್ನ ಯೋಚನೆಗಳು, my words, ನನ್ನ ಮಾತುಗಳು, my actions, ನನ್ನ ನಡತೆಗಳು, my attitudes to different people, ಬೇರೆ ಜನರ ಒಟ್ಟಿಗೆ ನನ್ನ ಮನೋಭಾವಗಳು, and the reason why I am doing certain things. ಆ ಕೆಲವು ಕಾರ್ಯಗಳನ್ನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಗಳು ಅದು ಕೂಡ. That is what God looks at. Man looks at the outward appearance, God looks at the heart. ಮನುಷ್ಯ ಹೊರಗಡೆ ಇದ್ರೆ ನೋಡ್ತಾನೆ, ದೇವರು ಒಳಗಡೆ ಇರೋದನ್ನ ನೋಡ್ತಾನೆ. A man's video camera can only observe the outside actions. ಮನುಷ್ಯ ಮಾಡಿದಂತ ವಿಡಿಯೋ ಕ್ಯಾಮರಾ ನಮ್ಮ ಹೊರಗಿನ ನಡತೆಯನ್ನು ರೆಕಾರ್ಡ್ ಮಾಡುತ್ತೆ. God's video camera records everything inside. ಆದ್ರೆ ದೇವರು ಮಾಡಿದ ವಿಡಿಯೋ ಕ್ಯಾಮರಾ ಒಳಗಡೆ ಇರೋದು ಎಲ್ಲ ಒಳಗಡೆ ನಡೆಯುವಂತದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. Everything that I did, thought from my childhood is all there now. ನಾನು ಚಿಕ್ಕಂದಿನಿಂದ ಮಾಡಿದಂತ ಹೇಳಿದಂತ ಎಲ್ಲವೂ ಅಲ್ಲಿ ಒಳಗಡೆ ರೆಕಾರ್ಡ್ ಆಗಿದೆ, ತುಂಬಿಸಲ್ಪಟ್ಟು. All your minds, it is there. ನಿಮ್ಮ ಮನಸ್ಸಿನಲ್ಲಿ ಅದಿದೆ. Every human being has got this record in his memory. ಅವನ ಎಲ್ಲ ಮನುಷ್ಯನಿಗೂ ಅವನ ಜ್ಞಾಪಕದಲ್ಲಿ ಆ ರೆಕಾರ್ಡಿಂಗ್ ತುಂಬಿಕೊಂಡಿದೆ.
It's a faithful record. Whether you did good or bad, everything is there. ಅದು ಬಹಳ ನಂಬಿಗಸ್ತಿಕೆಯಿಂದ ರೆಕಾರ್ಡ್ ಮಾಡುತ್ತೆ. ನೀವು ಏನೇ ಮಾಡಿದ್ರು You can't argue with it, saying I never did it, because it's there. ನೀವು ಅದ್ರ ಜೊತೆ ವಾಗ್ವಾದ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಅಲ್ಲಿ ಇದೆ. See, if I said something here, the video camera will prove I said it. ಸೊ ಇವಾಗ ನಾನು ಏನಾದ್ರೂ ಹೇಳಿದ್ರೆ ಈ ವಿಡಿಯೋ ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ, ಅಲ್ಲಿ ಇರುತ್ತೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. Just like in some shops and offices, they have secret video cameras to see what people are doing. ಈ ಕೆಲವು ಅಂಗಡಿಗಳಲ್ಲಿ ಸೀಕ್ರೆಟ್ ಕ್ಯಾಮ್ರಾ, CC ಕ್ಯಾಮ್ರಾ ಅಂತ ಇಟ್ಕೊಂಡಿರ್ತಾರೆ, ಅದು ಏನೆಲ್ಲ ನಡೆಯುತ್ತೆ ಅದನ್ನ ರೆಕಾರ್ಡ್ ಮಾಡುತ್ತೆ. So God has kept this in our memory. ಈ ಒಂದು ನಮ್ಮ ಜ್ಞಾಪಕದಲ್ಲಿ ಆ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ದೇವರು. We die. ನಾವು ಸತ್ತಾಗ Only this body dies. ನಮ್ಮ ಈ ಶರೀರ ಸಾಯುತ್ತೆ. This mind with this video camera, that never dies. ಇದರಲ್ಲಿ ನಮ್ಮ ಜ್ಞಾಪಕದಲ್ಲಿ ಇರುವ ಆ ಕ್ಯಾಮ್ರಾ ಅದು ಸಾಯೋದಿಲ್ಲ. It cannot die. ಅದು ಸಾಯೋದಿಲ್ಲ. That goes along with my spirit to heaven or to hell. ಅದು ನನ್ನ ಆತ್ಮದ ಜೊತೆ ಪರಲೋಕಕ್ಕೆ ಅಥವಾ ನರಕಕ್ಕೆ ಹೋಗುತ್ತೆ. And then when Jesus comes back, ನಂತರ ಯೇಸು ಸ್ವಾಮಿ ಮತ್ತೆ ಬಂದಾಗ the body will be raised up, ನಮ್ಮ ಶರೀರ ಎಬ್ಬಿಸಲ್ಪಡುತ್ತೆ, and that soul will come back into the body. ಆ ಒಂದು ಪ್ರಾಣ ನನ್ನ ದೇಹದಲ್ಲಿ ಬರುತ್ತೆ. And that is what we call the final resurrection. ಅದಕ್ಕೆ ನಾವು ಅಂತಿಮ ಪುನರುತ್ಥಾನ ಅಂತ ಹೇಳ್ತೀವಿ. And then we stand before the Lord. ನಂತರ ದೇವರ ಮುಂದೆ ನಿಂತುಕೊಳ್ತೀವಿ. And one by one we will go forward to be judged. ನಾವು ಒಬ್ಬೊಬ್ಬರಾಗಿ ಮುಂದೆ ಹೋಗ್ತೀವಿ ನ್ಯಾಯ ತೀರ್ಮಾನಕ್ಕೆ. So I used to think, how can God have a record in heaven of all the millions of people, what all they did and thought for so many thousands of years? ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರು ಹೇಗೆ ಅಷ್ಟು ರೆಕಾರ್ಡಿಂಗ್ ಇಟ್ಕೊಂಡಿರ್ತಾರೆ, ಎಷ್ಟೊಂದು ಜನ ಏನೆಲ್ಲ ಮಾಡಿರ್ತಾರೆ, ಅದೆಲ್ಲ ಅಲ್ಲಿ ಹೇಗೆ ಇಟ್ಕೊಂತಾರೆ ಅಂದ್ಬಿಟ್ಟು. A big pile of DVDs for so many people. ನಾನು ಅನ್ಕೊಂತಾ ಇದ್ದೆ, ಅಲ್ಲಿ ತುಂಬಿಕೊಂಡಿರುತ್ತೆ DVDಗಳು ಅಂತ ಅನ್ಬಿಟ್ಟು. He doesn't need that. ಅದಕ್ಕೆ ಅದು ಅವಶ್ಯಕತೆ ಇಲ್ಲ. So when one person comes up, ಒಬ್ಬ ಮನುಷ್ಯ ಬಂದಾಗ God will just replay this memory tape from zero. ಸೊ ದೇವರು ಆ ಮನಸ್ಸಿನಲ್ಲಿರುವಂತ ವಿಡಿಯೋ ಟೇಪ್ನ ಸೊನ್ನೆಯಿಂದ ಮತ್ತೆ ರೀಪ್ಲೇ ಮಾಡ್ತಾರೆ. On a screen you will see the man's whole life. ಅಲ್ಲಿ ಒಂದು ಪರದೆ ಮೇಲೆ ಅದನ್ನು ತೋರಿಸ್ತಾರೆ, ಎಲ್ಲರೂ ಆತನ ಜೀವಿತವನ್ನ ನೋಡಬಹುದು. When you stand before the Lord, your whole life will be played before the whole world. ನೀವು to see. ಕರ್ತನ ಮುಂದೆ ನಿಂತಾಗ ನಿಮ್ಮ ಪೂರ್ಣ ಜೀವಿತವನ್ನ ಎಲ್ಲರೂ, ಪ್ರಪಂಚದ ಎಲ್ಲರೂ ನೋಡ್ತಾರೆ. It's your own memory telling about your own life. ನಿಮ್ಮ ಸ್ವಂತ ಜ್ಞಾಪಕ ರೆಕಾರ್ಡಿಂಗು ಅದು ನಿಮ್ಮ ಬಗ್ಗೆನೇ ಹೇಳ್ತಾ ಇರುತ್ತೆ. It's not like a court where somebody else is talking about you. ಇಲ್ಲಿ ಒಂದು ಕೋರ್ಟ್ನಲ್ಲಿ ಇನ್ನೊಬ್ರು ನಿಮ್ಮ ಬಗ್ಗೆ ಹೇಳ್ತಾ ಇರೋ ಹಾಗೆ ಅಲ್ಲ. There you can say, no, I didn't do that. ನೀವು ಅಲ್ಲಿ ಹೇಳ್ಬೋದು, ಇಲ್ಲ ನಾನು ಮಾತ್ರ ಮಾಡಿಲ್ಲ ಅಂತ. But here it's your own memory. You can't say I didn't do it. Your memory says you did it. ಸೊ ಇಲ್ಲಿ ನಿಮ್ಮ ಜ್ಞಾಪಕ ಬಿಂಬನೆ ಹೇಳೋದ್ರಿಂದ ಅದು ನೀವು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. You can give so many reasons today. No, that is not why I did this. This is the reason why I did it. ಇವತ್ತು ನೀವು ಬಹಳ ಕಾರಣಗಳನ್ನು ಕೊಡಬಹುದು, ಆದ ಕಾರಣದಿಂದ ಅಲ್ಲ, ಇದು ಬೇರೆ ಕಾರಣದಿಂದ ಮಾಡಿದೆ, ಹಾಗೆ ಹೀಗೆ ಅಂತ. That day when your memory is playing the videotape, even the reason will come out there. ಅವತ್ತು ಆ ದಿವಸ ಆ ಒಂದು ರೆಕಾರ್ಡ್ ಪ್ಲೇ ಆಗುವಾಗ ಅದಕ್ಕೆ ಕಾರಣಗಳು ಕೂಡ ಅದೇ ಕೊಡುತ್ತೆ. You cannot fool anybody in that day. ಆ ದಿವಸದಲ್ಲಿ ನೀವು ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. Today you can fool everybody. ನೀವು ಎಲ್ಲರನ್ನೂ ಮೂರ್ಖರನ್ನಾಗಿ ಮಾಡ್ಬೋದು ಇವತ್ತು, but that day you can fool nobody. ಆ ದಿವಸದಲ್ಲಿ ಯಾರಿಗೂ ಮೂರ್ಖ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Let me read you a word. ನಾವು ಒಂದು ವಚನವನ್ನು, Revelation 20 ಪ್ರಕಟಣೆ 20ರಲ್ಲಿ ಒಂದು ವಚನವನ್ನು ಓದ್ತೀನಿ. verse 11. 11ನೇ ವಚನ. I saw a great white throne and someone who sat upon it, from whose presence earth and heaven fled away. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವೊಂದು, ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. And the dead, the great, the small, were all standing before the throne, and the books were opened. ಆತನ ಎದುರಿಗೆ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸಿದ ಆಗಾದವು, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡೆನು. Those days they are recorded in books. If John was writing it today, he would say the videotapes were opened. ಆಗಿನ ಕಾಲದಲ್ಲಿ ಅವರು ಪುಸ್ತಕಗಳು ಅಂತ ಬರೆದ್ರು, ಈಗಿನ ಕಾಲದಲ್ಲಿ ಆಗಿದ್ರೆ ಯೋಹಾನನು DVD ಅಂತ ಬರಿತಾ ಇದ್ರು. The videotapes were opened. ಆ ವಿಡಿಯೋ ಟೇಪ್ ತೆರೆಯಲ್ಪಟ್ಟವು. All the last part, all the dead
were judged according to what was on the videotape, according to their actions. ಸಂಗತಿಗಳ ಆಧಾರದಿಂದ ಕಡೆಯ ಭಾಗ ಹೇಳುತ್ತೆ, ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. See 2 Corinthians chapter 5. 2 ಕೊರಿಂಥ 5ನೇ ಅಧ್ಯಾಯ ನೋಡ್ಕೊಳ್ಳೋಣ. And verse 10, 2 Corinthians 5:10. 2 ಕೊರಿಂಥ 5:10. We must all appear before the judgment seat of Christ. 5:10. 10ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ದೇಹದಲ್ಲಿ ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದಾಗಲಿ And ಪ್ರತಿಫಲವನ್ನು ಒಂದುಗೋಸ್ಕರ everyone will be recompensed, that means rewarded or punished according to what he did in his body, good or bad. ಇಲ್ಲಿ ಪೂರ್ಣ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕಾರ್ಯಗಳಿಗೆ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿ ಕಾಣಿಸಿಕೊಳ್ಳಬೇಕು ಅಂತ. So that means your whole life is going to be played on the videotape, ಅದರ ಅರ್ಥ ಏನಂದ್ರೆ on the screen. ಆ ಒಂದು ಪರದೆ ಮೇಲೆ ನಿಮ್ಮ ಜೀವಿತವು ತೋರಿಸಲ್ಪಡುತ್ತೆ. And it says in that day that some will be ashamed and will run away. ಇಲ್ಲಿ ಹೇಳುತ್ತೆ, ಕೆಲವರು ಅದ್ರ ಬಗ್ಗೆ ನಾಚಿಕೆ ಪಡ್ಕೊಂಡು ಓಡೋಗ್ತಾರೆ ಅಂತ. You know, it says that in 1 John chapter 2, 1 ಯೋಹನ ಅಧ್ಯಾಯ 2ರಲ್ಲಿ ಹೀಗೆ ಹೇಳುತ್ತೆ, verse 28. 28ರಲ್ಲಿ ಹೀಗೆ ಹೇಳುತ್ತೆ, Now little children abide in him, so that when he comes back we may have confidence and not shrink away from him in shame at his coming. ಪ್ರಿಯರಾದ ಮಕ್ಕಳೇ, ಆತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. Why should a believer shrink away in shame when Jesus comes? ಯೇಸು ಸ್ವಾಮಿ ಬಂದಾಗ ಯಾಕೆ ಒಬ್ಬ ವಿಶ್ವಾಸಿ ನಾಚಿಕೆಗೊಂಡು ದೂರ ಹೋಗ್ಬೇಕು? Because he knows now the videotape of my memory is going to be played before everybody. ಆವಾಗ ಗೊತ್ತಾಗುತ್ತೆ ಅವನಿಗೆ, ಆ ಒಂದು ವಿಡಿಯೋ ಟೇಪ್ ಎಲ್ಲರ ಮುಂದೆ ಪರದೆ ಮೇಲೆ ತೋರಿಸಲ್ಪಡುತ್ತೆ. And then they will know the real person that I was. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಯಥಾರ್ಥವಾಗಿ ಯಾವ ತರದ ಮನುಷ್ಯನಾಗಿದ್ದೆ ನಾನು. Not only how I behaved at home or in the office. ನಾನು ಹೇಗೆ ಮನೆಯಲ್ಲಿ ಆಫೀಸ್ನಲ್ಲಿ ನಡ್ಕೊಂಡೆ ಅದು ಮಾತ್ರ ಅಲ್ಲ, all the things I did in secret in the dark. ನಾನು ಕತ್ತಲೆಯಲ್ಲಿ ನಾನು ರಹಸ್ಯವಾಗಿ ಏನೇನು ಮಾಡಿದೆ ಎಲ್ಲ. And not only that, all the thoughts I had about different people in the church. ಅದು ಮಾತ್ರ ಅಲ್ಲ, ಸಭೆಯಲ್ಲಿ ಒಬ್ಬೊಬ್ಬರು ವಿಷಯವಾಗಿ ನನ್ನ ಮನಸ್ಸಿನಲ್ಲಿ ಏನಿತ್ತು ಮನೋಭಾವ. Maybe you said nice words to them, praise the Lord, but in your mind you had bad thoughts about them. ನೀವು ಅವರನ್ನ ಕೈ ಕುಲುಕಿಸಿ ಪ್ರೈಸ್ ದ ಲಾರ್ಡ್ ಅಂತ ಹೇಳಿರ್ಬೋದು, ಆದ್ರೆ ನಿನ್ನ ಹೃದಯದಲ್ಲಿ ಏನಿತ್ತು ಅವರ ಬಗ್ಗೆ ಮನೋಭಾವ, that will all come out on the screen. ಅದು ಎಲ್ಲ ಪರದೆ ಮೇಲೆ ಬರುತ್ತೆ. And you will know that. ನಿಮಗೆ ಗೊತ್ತಾಗುತ್ತೆ. And so you shrink away, you want to run away from there in shame. ನಿಮ್ಗೆ ನಾಚಿಕೆಯಾಗಿ ಓಡೋಗ್ಬೇಕು ಅನ್ಸುತ್ತೆ. Some people, it says, is going to be there like that. ಕೆಲವರು ಹಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ. Even in the book of Revelation it says, ಪ್ರಕಟಣೆಯಲ್ಲಿ ಹೀಗೆ ಹೇಳುತ್ತೆ, it's in Revelation chapter 14, 14ನೇ ಅಧ್ಯಾಯದಲ್ಲಿ it speaks about the coming of the Lord. ಇಲ್ಲಿ ಕರ್ತನ ಬರುವಿಕೆ ಬಗ್ಗೆ ಹೇಳ್ತಾ ಇದೆ. And it says here about certain people who are going to stand before the Lord with him on the throne. ಆತನ ಸಿಂಹಾಸನದ ಜೊತೆಯಲ್ಲಿ ಕೆಲವರು ನಿಂತ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. With the Father's name and his name on their foreheads in chapter 14 and verse 1. 14ನೇ ಅಧ್ಯಾಯ 1ನೇ ವಚನದಲ್ಲಿ ತಂದೆಯ ಹೆಸರು ಆತನ ಹೆಸರು ಅವರ ಆಣೆಯ ಮೇಲೆ ಬರೆಯಲ್ಪಟ್ಟಿತ್ತು. If we have been faithful, ಅವರು ನಂಬಿಗಸ್ತರಾಗಿದ್ದರೆ, says in verse 13, 13ನೇ ವಚನ ಹೇಳುತ್ತೆ, blessed are such people who die in the Lord. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಅಂತ ಹೇಳಿ They can rest. ಅವರು ಸಮಾಧಾನ. One day all their deeds will follow them and come up on the screen, we can say. ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತೆ. And so we must be watchful. ನಾವು ಜಾಗೃತಿಯಾಗಿ ನೋಡಬೇಕು. Because Jesus says in chapter 22, 22ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, verse 12. Chapter 22 verse 12. 22:12ರಲ್ಲಿ ಹೀಗೆ ಹೇಳ್ತಾರೆ, I am coming quickly. ಈಗೋ ಬೇಗ ಬರುತ್ತೇನೆ. To give to every man exactly what he has done. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. So here is a warning. ಇಲ್ಲಿ ಒಂದು ಎಚ್ಚರಿಕೆ. Chapter 16 verse 15. 16-15ರಲ್ಲಿ ಒಂದು, I am coming like a thief.
ನಾನು ಕಳ್ಳನ ಬರುವಂತೆ ಬರುತ್ತಾನೆ. Blessed is the one who is spiritually alert, awake all the time. ಯಾರು ಆತ್ಮಿಕವಾಗಿ ಬಹಳ ಜಾಗೃತೆಯಿಂದ ಅದನ್ನು ಅವನು ಧನ್ಯನು. Keeps his spiritual inner garments clean. ಅವನು ಆತ್ಮಿಕ ವಸ್ತ್ರಗಳನ್ನ ಶುದ್ಧವಾಗಿ ಇಟ್ಕೊಂತಾನ, ಅವನು ಧನ್ಯನು. Otherwise he'll be naked. ಇಲ್ಲ ಅಂದ್ರೆ ಅವನು ನಗ್ನನಾಗಿರ್ತಾನೆ. And everybody will see his shame on that video screen. ಆ ಒಂದು ಪರದೆಯ ಮೇಲೆ ಅವತ್ತು ಅವನ ಬೆತ್ತಲೆಯನ್ನ ನೋಡ್ತಾರೆ ಎಲ್ಲರೂ. You know, if all your inner life, bad thoughts and attitudes is exposed, ನಿಮ್ಮ ಒಳಗಿನ ಜೀವಿತ ಎಲ್ಲ ಒಳಗಿನ ಯೋಚನೆಗಳು ಆ ಪರದೆಯಲ್ಲಿ ತೋರಿಸಿದಾಗ, it says here, it'll be like somebody taking a photograph of you naked and showing it on the screen. ಇದು ಹೇಗಿರುತ್ತೆ ಅಂದ್ರೆ ಯಾರು ನಿಮ್ಮ ಬೆತ್ತಲೆ ಚಿತ್ರವನ್ನ ಯಾರೋ ಫೋಟೋ ತೆಗೆದು ಅಲ್ಲಿ ತೋರಿಸಿದಾಗಿರುತ್ತೆ. Supposing somebody takes a video camera of you completely naked, ಯಾರಾದ್ರೂ ವಿಡಿಯೋ ಚಿತ್ರವನ್ನ ನೀವು ಬೆತ್ತಲಾಗಿರೋದನ್ನ ತೆಗೆದ್ರೆ, shows it on a screen, ಅದನ್ನ ಪರದೆ ಮೇಲೆ ತೋರಿಸಿದ್ರೆ, you'll feel like running away. ನಿಮ್ಗೆ ಅಲ್ಲಿಂದ ಓಡಿ ಹೋಗೋ ಹಾಗಾಗುತ್ತೆ. We don't like to be seen naked. ನಾವು ನಗ್ನರಾಗಿ ತೋರಿಸೋದನ್ನ ಇಷ್ಟಪಡೋದಿಲ್ಲ. Here it says, ಇಲ್ಲಿ ಏನು ಹೇಳುತ್ತೆ ಅಂದ್ರೆ, that in that day it's possible that some people will have to run away in shame. ಆ ದಿವಸದಲ್ಲಿ ಕೆಲವರು ಅವಮಾನದಿಂದ ಓಡಿ ಹೋಗ್ಬೇಕಾಗುತ್ತೆ ಅಂತ ಹೇಳುತ್ತೆ. When all your private thoughts and attitudes is exposed, it is going to be like that. ನಿಮ್ಮ ಆ ಒಂದು ರಹಸ್ಯ ಜೀವಿತದ ಪ್ರತಿಯೊಂದನ್ನು ತೋರಿಸಲ್ಪಟ್ಟಾಗ ಹಾಗಾಗುತ್ತೆ ಅಂತ ಹೇಳ್ತಾರೆ. That is a picture of how many believers will feel when their thoughts and attitudes and their thoughts are all shown in the screen. ಆ ಪರದೆ ಮೇಲೆ ತೋರಿಸಿದಾಗ ಎಲ್ಲರಿಗೂ ಏನಾಗುತ್ತೆ ಅನ್ನೋದ್ರ ಚಿತ್ರಣ ಇದು. The best illustration is, Jesus says, like walking naked and somebody seeing you. ನೀವು ಬೆತ್ತಲೆಯಾಗಿ ನಡೆದು ಹೋಗುವಾಗ ಬೇರೆಯವ್ರು ನೋಡಿದ್ರೆ ಹೇಗಿರುತ್ತೋ ಹಾಗೆ ಅಂತ. Think of that. The shame of your inner life being all revealed there. ನಿಮ್ಮ ಒಳಗಿನ ಜೀವಿತವನ್ನೆಲ್ಲ ಅಲ್ಲಿ ತೋರಿಸೋದ್ರ ಬಗ್ಗೆ ಯೋಚನೆ ಮಾಡಿ. This is true. This is going to happen. ಇದು ಸತ್ಯ, ಇದು ನಡೆಯುವಂತ. It's going to happen to all of you sitting here. It's going to happen to me. ಇಲ್ಲಿ ಕುಳಿತವ್ರಿಗೆ ಎಲ್ಲರಿಗೂ ನಡೆಯುವಂತದ್ದು, ನನಗೂ ನಡೆಯುವಂತದ್ದು. Every thought, attitude I had towards anybody will be shown in the screen. ಎಲ್ಲ ಯೋಚನೆ, ಎಲ್ಲ ಮನೋಭಾವ ನನಗೆ ಬೇರೆಯವ್ರ ಮೇಲಿದೆ, ಅದು ಪರದೆ ಮೇಲೆ ತೋರಿಸಲ್ಪಡುತ್ತೆ. All my secret sins, ನನ್ನ ಎಲ್ಲ ರಹಸ್ಯ from my ಪಾಪಗಳು, childhood, ನಮ್ಮ ಬಾಲ್ಯತನದಿಂದ, especially after I became a believer, ಆತ್ಮಿಕನಾದ ನಂತರ, ಹೊಸದಾಗಿ ಹುಟ್ಟಿದ ನಂತರ. and I don't want to run away in shame at that time. ಆ ಸಮಯದಲ್ಲಿ ನಾನು ನಾಚಿಕೆಯಿಂದ ಓಡಿ ಹೋಗಬಾರ್ದು. So this is where the gospel comes, which is the good news. ಇಲ್ಲಿ ಆ ಒಂದು ಸುವಾರ್ತೆ, ಶುಭ ಸಮಾಚಾರ ಇಲ್ಲಿ ಬರುತ್ತೆ. Is this good news what you heard just now? ಇವಾಗ ಕೇಳಿದ್ದು ಶುಭ ಸಮಾಚಾರನ? That all your private life is going to be shown to the whole world. Is that good news? ನಿಮ್ಮ ಎಲ್ಲ ರಹಸ್ಯ ಜೀವಿತ ಅಲ್ಲಿ ಪರದೆ ಮೇಲೆ ತೋರಿಸಲ್ಪಡುತ್ತೆ, ಅದು ಶುಭ ಸಮಾಚಾರನ? This is not good news for me. It's not good news for anybody. ಸೊ ನನಗೆ ಅದು ಶುಭ ಸಮಾಚಾರ ಅಲ್ಲ, ಇದು ಯಾರಿಗೂ ಶುಭ ಸಮಾಚಾರವಲ್ಲ. The good news is, ಶುಭ ಸಮಾಚಾರ ಯಾವ್ದಂದ್ರೆ, read 1 John chapter 1. 1 ಯೋಹನ ಅಧ್ಯಾಯ 1ರಲ್ಲಿ ನಾವು verse 7. 7ನೇ ವಚನ. This is the good news. ಇದು ಶುಭ ಸಮಾಚಾರ. If we walk in the light as God is in the light, ಆತನು ಬೆಳಕಿನಲ್ಲಿರುವಂತೆಯೂ ನಾವು ಬೆಳಕಿನಲ್ಲಿ we can have ನಡೆದರೆ fellowship with him. ನಾವು ಆತನೊಂದಿಗೆ ಸಂಗಡದಲ್ಲಿ ಅನ್ಯೋನ್ಯತೆಯಲ್ಲಿ. Jesus Christ, which he shed on the cross, will cleanse us from all sin. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧ ಮಾಡಿ. If we confess our sin, verse 9, he will cleanse it away. 9ರಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ತೀರಿಸಲ್ಪಡುತ್ತೆ, ಕ್ಷಮಿಸಲ್ಪಡುತ್ತೆ. So if I see, oh Lord, I'm sorry I did this, ನಾನು ಹೀಗೆ ಹೇಳಿದ್ರೆ, ಕರ್ತನೇ ನಾನು ಕ್ಷಮಿಸ್ಬಿಡು, ನಾನು ಹೀಗೆ ಮಾಡಿದೆ, please forgive me, ನನ್ನನ್ನು ಕ್ಷಮಿಸ್ಬಿಡು, that part in my video screen will be wiped out. ಆ ವಿಡಿಯೋ ಪರದೆಯಲ್ಲಿ ಆ ಭಾಗ ಅಳಿಸಲ್ಪಡುತ್ತೆ from the videotape. ಆ ಒಂದು ಟೇಪ್. Then something else, Lord, I had a very bad thought about that person. ಕರ್ತನೆ, ಆ ಮನುಷ್ಯನ ಬಗ್ಗೆ ಕೆಟ್ಟ ಮನೋಭಾವ ಇಟ್ಕೊಂಡಿದ್ದೆ, ನಾನು ನಿಜವಾಗಿ Forgive me. ಪಶ್ಚಾತ್ತಾಪ ಪಡ್ತೀನಿ, ಕ್ಷಮಿಸು. That's wiped out from the videotape. ಆ ಟೇಪ್ ನಲ್ಲಿ ಅದು ಅಳಿಸಲ್ಪಡುತ್ತೆ. And Lord, I did this other thing wrong here. ಕರ್ತನೆ, ಈ ಒಂದು ತಪ್ಪನ್ನ ನಾನು ಮಾಡಿದೆ, I confess it. ನಾನು ಅರಿಕೆ ಮಾಡ್ತೇನೆ. It's wiped out. ಅದು ಅಳಿಸಲ್ಪಡುತ್ತೆ. If you blame somebody else, ನೀವು ಬೇರೆಯವ್ರನ್ನ ದೂಷಿಸಿದ್ರೆ, no Lord, that was not my fault, that was his fault.
ಇಲ್ಲ ಕರ್ತನೆ, ನನ್ನ ತಪ್ಪಲ್ಲ, ಅದು ಇನ್ನೊಬ್ಬನ ತಪ್ಪು, then it will not be wiped out. It will remain there. ಅದು ಅಳಿಸಲ್ಪಡೋದಿಲ್ಲ, ಅದಲ್ಲೇ ಉಳಿಯುತ್ತೆ. What will be wiped out? ಯಾವ್ದು ಅಳಿಸಲ್ಪಡುತ್ತೆ? Only what you confess as your sin. ನೀವು ನಿಮ್ಮ ತಪ್ಪು ಅಂತ ಯಾವ್ದನ್ನ ಅರಿಕೆ ಮಾಡ್ತೀರೋ ಅದು If ಅಳಿಸಲ್ಪಡುತ್ತೆ. you say, no, that was my wife's fault, ಇಲ್ಲ ಅದು ನಾನು ಹೆಂಡತಿ ತಪ್ಪು ಅಂತ ಹೇಳಿದ್ರೆ that will not be wiped out from your tape. ನಿಮ್ಮ ಆ ಟೇಪ್ನಿಂದ ಅದು ಅಳಿಸಲ್ಪಡೋದಿಲ್ಲ. Because you're not confessing your sin. ಯಾಕೆಂದ್ರೆ ನಿಮ್ಮ ಪಾಪವನ್ನ ನೀವು ಅರಿಕೆ ಮಾಡ್ತಾ You're ಇಲ್ಲ. confessing your wife's sin. ನಿಮ್ಮ ಹೆಂಡತಿ ಪಾಪವನ್ನ ಅರಿಕೆ ಮಾಡ್ತಾ ಇದ್ದೀರಿ. Like Adam. ಆದಾಮನಾಗಿ God asked Adam, did you eat from the tree? ಆದಾಮನಿಗೆ ಕೇಳಿದ್ರು ದೇವರು, ನೀನು ಆ ಮರದಿಂದ ಹಣ್ಣು He said, ತಿಂದ? my wife, she went and plucked it. ಅದು ನಾನು ಹೆಂಡತಿ, ಆಕೆ ಹೋಗಿ ಹಣ್ಣು ಕಿತ್ಕೊಂಡ್ಲು. He was confessing his wife's sin. ಆದಾಮನು ಆತನ ಹೆಂಡತಿಯ ಪಾಪವನ್ನ ಅರಿಕೆ ಮಾಡ್ತಾ ಇದ್ದಾನೆ. Very common habit among the children of Adam, they confess other people's sins. ಆದಾಮನ ಮಕ್ಕಳ ಈ ಗುಣ ಇದೇ ಆಗಿದೆ, ಬೇರೆಯವರ ಪಾಪಗಳನ್ನ ಅರಿಕೆ ಮಾಡ್ತಾರೆ. Then that will remain on your videotape. ಆ ವಿಡಿಯೋ ಟೇಪ್ ನಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಅವಾಗ When you confess your sin and take the blame, that will be wiped out. ನೀವು ನಿಮ್ಮ ಪಾಪವನ್ನು ಅರಿಕೆ ಮಾಡಿ ಅದಕ್ಕೆ ನೀವು ಅಪವಾದ ತೆಕೊಂಡ್ರೆ ಅದು ಅಳಿಸಲ್ಪಡುತ್ತೆ. And if I have cheated somebody, ನೀವು ಯಾರಿಗಾದ್ರೂ ಮೋಸ ಮಾಡಿದ್ರೆ, I say, Lord, I've cheated that person. ಕರ್ತನೆ, ಆ ಮನುಷ್ಯನ ನಾನು ಮೋಸ ಮಾಡಿದ್ದೀನಿ, It's still not wiped out. ಅದು ಇನ್ನೂ ಅಳಿಸಲ್ಪಟ್ಟಿಲ್ಲ. When I go and give that money back to that person, ಆ ಮನುಷ್ಯನಿಗೆ ಹೋಗಿ ಹಣ ಹಿಂತಿರುಗಿಸಿದಾಗ then it's wiped out. ಅದು ಅಳಿಸಲ್ಪಡುತ್ತೆ. So when I have harmed a human being, I must not only confess to God, I must confess to that person also. ಒಬ್ಬ ವ್ಯಕ್ತಿಯನ್ನ ನೋಯಿಸಿದ್ರೆ ನಾನು ದೇವರಿಗೆ ಅರಿಕೆ ಮಾಡೋದಲ್ಲ, ಆ ವ್ಯಕ್ತಿಗೂ ಅರಿಕೆ ಮಾಡಬೇಕಾಗುತ್ತೆ. Supposing I slap this brother, ಒಬ್ಬ ಸಹೋದರನಿಗೆ ನಾನು ಕಪಾಳ ಮೇಲೆ say, ಹೊಡೆದ್ಬಿಡ್ತೀನಿ, Lord, I'm sorry, I slapped him. ಅವನಿಗೆ ಕಪಾಳದ ಮೇಲೆ ಹೊಡೆದ್ಬಿಟ್ಟೆ, ಕರ್ತನೆ ಕ್ಷಮಿಸು, That is not wiped out. ಅದು ಅಳಿಸಲ್ಪಟ್ಟಿಲ್ಲ. Till I go to him and say, brother, that was my fault, I'm sorry for doing it. ಆ ಸಹೋದರನ ಬಳಿ ಹೋಗಿ, ಸಹೋದರನೇ ಕ್ಷಮಿಸು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅರಿಕೆ ಮಾಡಿದ್ರೆ ಮಾತ್ರ Then it is wiped out. ನಂತರ ಅಳಿಸಲ್ಪಡುತ್ತೆ. You know, there was a man called Zacchaeus in the Bible who had stolen money from a lot of people when he was a tax collector. ಒಬ್ಬ ಸುಂಕ ವಸೂಲಿಗಾರನು ಜಕ್ಕಾಯನ ಬಗ್ಗೆ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಅವನು ಬಹಳ ಜನಕ್ಕೆ ಮೋಸ ಮಾಡಿ ಹಣ ತೆಗೆದುಕೊಂಡಿದ್ದ. And he said, Lord, I will not only give the money back, I'll give it back with interest. So 4 times I'll give back. ಅವನು ಹೇಳಿದನು, ನಾನು ಅವರಿಗೆ ಹಣ ಹಿಂತಿರುಗಿಸೋದು ಮಾತ್ರ ಅಲ್ಲ, 4 ಪಟ್ಟು ಅದಕ್ಕೆ ಹೆಚ್ಚು ಹಣ ಸೇರಿಸಿ ನಾನು ಹಿಂತಿರುಗಿಸ್ತೀನಿ ಅಂತ ಹೇಳಿದನು. And the Lord saw in his heart that he's really going to do it. ಕರ್ತನು ಆತನ ಹೃದಯದಲ್ಲಿ ನೋಡಿದ್ರು, ಇವನು ನಿಜವಾಗ್ಲಿ ಮಾಡ್ತಾನೆ, ಇವನು ಯಥಾರ್ಥನು ಅಂತ. The Lord said, salvation has come here. ನಂತರ ಹೇಳಿದ್ರು, ರಕ್ಷಣೆ ಈ ಮನೆಗೆ ಬಂದಿದೆ.